ನಮಸ್ಕಾರ ಕನ್ನಡಿಗರ, ನಾನು ನಿಮ್ಮ ವಿಶೇಷ. ಎಲ್ಲರೂ ಬಿಂದಾಸ್ ಆಗಿದ್ರೆ ಅನ್ಕೊಂಡಿದೀನಿ ಬಾಸು. ಸಾರಿ, ಒಂದಿನ ವಿಡಿಯೋ ಬರ್ಲಿಲ್ಲ, ಅದಕ್ಕೆ ಕ್ಷಮೆ ಇರ್ಲಿ ಅಂತ ನನ್ನ ಕಡೆಯಿಂದ. ಸ್ವಲ್ಪ ಹುಷಾರಿಲ್ಲ, ಅಕಸ್ಮಾತ್ ವಾಯ್ಸ್ ಅಂದ್ರೆ ನಿಮ್ಗೆ ಇರಿಟೇಷನ್ ಆಗ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ, ನನ್ನ ಹಾರ್ಟ್ ಇಂದ ಹೇಳ್ತಾ ಇದೀನಿ, ನನ್ನ ಹೃದಯದಿಂದ ಹೇಳ್ತಾ ಇದೀನಿ. ಕ್ಷಮೆ ಇರ್ಲಿ ಅಂತ ಕೇಳ್ತಾ, ನನಗೆ ಇರೋ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗಿದ್ರು. ಅವ್ರು ಯಾವಾಗ್ಲೂ ಬಾಸ್ ಎಲ್ಲಿರ್ತಾರೆ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಮ್ಯಾಟ್ರ್ ಬರೋಣ. ನಿಮ್ಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬಾಸು. ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ನೋಡಿದ್ರೆ ಅನ್ಸುತ್ತೆ, ನಮ್ಮ ಕಿಚ್ಚ ಸುದೀಪ್ ಸರ್ ಕ್ಲೀನ್ ಆಗಿ ಒಬ್ಬೊಬ್ರಿಗೂ ಅಲ್ಲ, ಒಬ್ಬರಿಗೇನೆ, ಅದು ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ, ಚೈತ್ರಕ್ಕ ಅವ್ರಿಗೆ, ಒಬ್ಬ ಮಹಾ ನಟಿ ಅಂತೀನಿ. ಲಿಟ್ರಲಿ ಏನ್ ಆಕ್ಟಿಂಗ್ ಇರೋದು, ನನಗಂತೂ ಕಳಪೆ ಸಿಗುತ್ತೆ ಅಂತಾನೆ. ಅವ್ರ ಓಕೆ, ಒಬ್ರ ಏನಪ್ಪ ಹೆಲ್ತ್ ವಿಷಯ ಬಗ್ಗೆ ಮಾತಾಡಬಾರ್ದು, ಅದಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಬಟ್ ಅವ್ರು ಮಾಡಿದ್ ಯಾಕೋ ನನಗೆ ಡೌ ಅನ್ಸ್ತು ಗುರು. ಅವ್ರ ಮಾತಲ್ಲಿ ನೀವು ಕ್ಲೀನ್ ಆಗಿ ಎಪಿಸೋಡ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಳಪೆ ಹಾಕೋ ನಂಗೆ ಕೊಡ್ತಾರೆ ಅಂತ ಫಿಕ್ಸ್ ಆಗಿದ್ರು. ಸೊ ಅವ್ರಿಗೆ ಪಕ್ಕ ಕಳಪೆ ಕೊಡ್ತಾರೆ ಅನ್ನೋದಕ್ಕೆ ಆತರ ಮಾಡಿದ್ರು ಅಂತ ಅನ್ಸುತ್ತೆ. ಏನೋ ಇದು ನನ್ನ ಒಪಿನಿಯನ್, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಸೀರಿಯಸ್ ಆಗಿದ್ರೆ ಜನನಾಗಿದ್ರೆ ಪರವಾಗಿಲ್ಲ, ಬಟ್ ಬಂದಾದ್ಮೇಲೆ ಚೈತ್ರಕ್ಕ ಏನ್ ಸ್ಟೋರಿಗಳು ಹೇಳಿದ್ದು ಪಂಚತಂತ್ರ ಕಥೆನೆ. ಲಿಟ್ರಲಿ ಎಷ್ಟೋ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆತರ ಕಥೆಗಳೆಲ್ಲ ಓದಿದ್ದು ನೋಡ್ತಾ ಇದ್ದು ಟಿವಿಲಿ. ಆಫ್ಟರ್ ಲಾಂಗ್ ಟೈಮ್ ನನ್ಗೊಂಥರ ಪಂಚತಂತ್ರ ಒಳ್ಳೆ ಮಜಾ ಕೊಡ್ತು ಅಂತ ಅನ್ಸುತ್ತೆ. ಏನ್ ಸ್ಟೋರಿ ಚೈತ್ರಕ್ಕೆ ಹೇಳಿದ್ದು, ಆ ಕೋಳಿಗೆ ಅಜ್ಜಿ ಮತ್ತೆ ಮೊಮ್ಮಕ್ಕಳದು ಆ ಕೋಳಿ ಸಾರ್ದೇನೋ ಕತೆ. ಇನ್ನೊಂದು ರಾಜ, ಅದು ಆಡಳಿತದ ಬಗ್ಗೆ ಏನ್ ಕತೆ ಹೇಳಿದ್ದು ಸಖತ್ತಾಗಿ ಹೇಳಿದ್ರು. ಅದನ್ನ ಹೇಳಿದಾದ್ಮೇಲೆ ಸುದೀಪ್ ಸರ್ ಅದನ್ನ ಸಖತ್ತಾಗಿ ತಗೊಂಡು ಸ್ವೀಕರಿಸ್ಬಿಟ್ಟು, ಬಾಮ 2 ವಾರದಿಂದ ನನ್ನ ಬಗ್ಗೆ ಮಾತಾಡಿದ್ದಲ್ಲ ರಾಜ್ಕುಮಾರಿ, ಮಹಾನಟಿ ಬಾಮ, ಇವತ್ ನಿನ್ಗೆ ಇಡ್ತೀನಿ ಪೂಜಾ ಬಗ್ನಿಗೂಟ ಅನ್ಬಿಟ್ಟು ಸರಿಯಾಗೆ ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ನನಗೆ ಸರಿಯಾಗಿ ಮಜಾ ಕೊಡ್ತೇನೆ. ಸುದೀಪ್ ಸರ್ ಅಂತೂ ರೈಸ್ ಆಗಿದ್ದೇನು, ಇರಿಟೇಷನ್ ಮಾಡ್ತಾ ಇದ್ರು ಗುರು. ಅಲ್ಲ, ಅಲ್ಲಿ ಮಾತಾಡೋಕು ಸುದೀಪ್ ಸರ್ ಹತ್ರ ಬಿಡ್ತಿಲ್ಲ, ಹಿಂಗೆ 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 ಇರ್ತದ್ದು. ಅಲ್ಲ, ಒಂದ್ ಸ್ವಲ್ಪ ತಾಳ್ಮೆ ಇರ್ಲಮ್ಮ, ನಿಮ್ದು ಪಾಯಿಂಟ್ ಬರುತ್ತೆ. ಅವ್ರಿಗೆ ಎಲ್ಲಿ ಹೇಳಿದ್ ಸುಳ್ಳು ವಾಪಸ್ಸು ಇನ್ನು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನೋ ತರ ಮಾತಾಡ್ತಾರ ಅಂತ ಅನ್ಬಿಟ್ಟು ಅವ್ರಿಗೆ ತಲೆ ಕೆಟ್ಟಿ, ಅಯ್ಯೋ ಸುದೀಪ್ ಸರ್ ಬಿಡ್ತಾ ಇಲ್ವೇ, ಯಾವಾಗ ನಾನೇ ಟಾರ್ಗೆಟ್ ಅನ್ಬಿಟ್ಟು ಸುದೀಪ್ ಸರ್ ಉಗಿದ್ರು. ಸುದೀಪ್ ಸರ್ ಸಾರಿ ಕೇಳಿದ್ರು ಆ ಮಹಾನಟಿಗೆ ಚೈತ್ರ ಅಕ್ಕ ಅವ್ರಿಗೆ ತಲೆಲೇ ಇರ್ಲಿಲ್ಲ ಅಂತ ಅನ್ಸುತ್ತೆ. ಎಲ್ಲೋಯ್ತು ತಲೆ. ಹೆಂಗಪ್ಪ ಇವ್ರು ಬಂದು ಸ್ಯಾಟರ್ಡೆ ಬಂದು ಮಾತಾಡ್ಬಿಟ್ಟು ಹೋಗ್ತಾರೆ, ಇಲ್ಲಿ ಹೆಂಗಿರ್ಲಿ ನನ್ನ ಮಕ್ಕಳ ಜೊತೆ. ಉಸಿರು ಕಟ್ತಿದೆ ಅಂತ ಆಲ್ರೆಡಿ ಕ್ಯಾಮ್ರಾಗ ಹೋದ್ರು, ಉಸಿರು ಕಟ್ಬಿಟ್ಟು ಇನ್ನು ಅವಾಗೇನೆ ನೆಕ್ಸ್ಟ್ ವಾರದಿಂದ ಅನ್ಕೊಂತೀನಿ. ಒಟ್ನ ಸಕ್ಕ ಸುದೀಪ್ ಸರ್ ಹೋಗಿದ್ರು, ಮಕ್ಕಕ್ಕೆ ಹೋಗಿದ್ರು, ಎಲ್ಲ ಮಾಡಿದ್ರು. ಕೊನೆಗೆ ಎಲಿಮಿನೇಷನ್ ಬಗ್ಗೆ ಬರೋಣ. ಸದ್ಯಕ್ಕೆ ಅರ್ಧ ಸುದ್ದಿ ಅನುಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಅಕಸ್ಮಾತ್ ಎಲಿಮಿನೇಟ್ ಆದ್ರೆ ಈ ಶೋ ಗುರು, ಆನೆಸ್ಟ್ ಆಗಿ ಹೇಳ್ತೀನಿ, ನಿಯತ್ ಅವ್ರಿಗೆ ಬೆಲೆ ಕೊಡಲ್ಲ. ನೀವು ನಿಯತ್ತಾಗಿ ಆಡಿದ್ರೆ, ಜನನಾಗಿದ್ರೆ ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ಇಟ್ಕೊಳ್ಳಲ್ಲ. ನೀವು ಕಿರ್ಚಾಡ್ಬೇಕು, ನೀವು TRP ಕೊಡ್ಬೇಕು, ನೀವು ಕಾಣಿಸ್ಕೋಬೇಕು. ನಿಯತ್ತಾಗೆಲ್ಲ ಹೋದ್ರೆ ಅಲ್ಲೆಲ್ಲ ನೀಟಾಗಿ ಮನೆ ಕಳಿಸ್ಬಿಡ್ತಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನನಗನ್ಸಿದ್ದು. ನೀವು ಅಫೆಂಡ್ ಆದ್ರೆ ನಾನು ಅದಕ್ಕೆ ಏನ್ ಮಾಡಕ್ಕಾಗಲ್ಲ. ಬಿಕಾಸ್ ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದೀನಿ. ಏನ್ ಗುರು ಚೆನ್ನಾಗ್ ಆಡ್ತಿದ್ರು, ಅನುಷಾ ಅವರು ಚೆನ್ನಾಗ್ ಆಡ್ತಿದ್ರು ಅನ್ನೋದಕ್ಕಿಂತ ನಿಯತ್ತಾಗಿದ್ರು. ಎಲ್ಲಿ ಪಾಯಿಂಟ್ ರೈಸ್ ಮಾಡ್ಬೇಕು ಅವ್ರು ಮಾಡ್ತಾ ಇದ್ರು. ಹೌದು, ಅವ್ರು ನಮ್ಮ ಮೋಕ್ಷಿತ ತರ ಇಲ್ಲ ಭವ್ಯಗೌಡ ತರ ಕಿರಿಕ್ ಮಾಡ್ಕೊಂಡು ಅದೆಲ್ಲ ಮಾಡಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಭವ್ಯಗೌಡವರು ಲಾಸ್ಟ್ ವಾರಕ್ಕಿಂತ ಈ ವಾರ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಅಂದ್ರೆ ಓದ್ಬೇಕು ಚೆನ್ನಾಗಿ ಆಡಿದ್ರು. ಫಸ್ಟ್ 3 ವಾರದಿಂದ ಓವರ್ ಗಂಚೆಲ್ಲ ಬಿಟ್ಟು ಕಮ್ಮಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಓವರ್ ಆಟಿಟ್ಯೂಡ್ ಇದೆ, ಅದನ್ನ ಕಮ್ಮಿ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಬಟ್ ಇದು ಮೋಕ್ಷಿತ ಅವರು ರೈಸ್ ಆಗ್ತಾ ಇದಾರೆ, ಅದೊಂದು ನನಗೆ ಯಾಕೋ ಅನ್ಸ್ಲಿಲ್ಲ. ನೀವು ತಮಿಳಲ್ಲಿ ನೋಡ್ಕೊ ಬಂದಿದ್ದೀರಾ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ಬಿಡೋಣ. ಎಲ್ಲಾ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಫ್ಯಾನ್ಸ್ ಇರೋ ನಿನ್ನೆ ಇದಿತ್ತು, ಏನಪ್ಪ ಪಾರ್ಟ್ನರ್ ಚೂಸ್ ಮಾಡೋದ್ರಲ್ಲಿ. ಅಕಸ್ಮಾತ್ ಯಾರನ್ನ ನೀವು ಚೂಸ್ ಮಾಡ್ತೀರಾ ಅಂತ ಬರ್ತಲ್ಲ, ಅದ್ರಲ್ಲಿ ಎಲ್ಲಾರು ಅವ್ರ ಚೂಸ್ ಮಾಡ್ಕೊಂತ ಇದ್ರು. ಆಬ್ವಿಯಸ್ಲಿ ಮಂಜು ಅವರು ನಮ್ಮ ಇದಾರಲ್ಲ, ನಮ್ಮ ಯಾರಪ್ಪ ಕಲಾವಿದೆ, ಅವ್ರ ಬಗ್ಗೆ ಮಾತಾಡೋದಕ್ಕೂ ನನಗೆ ಪದಗಳೇ ಸಾಕಾಗ್ತಿಲ್ಲ. ಗೌತಮಿ ಅವರು ಪಾಸಿಟಿವಿಟಿ ಆಂಟಿ ಅವ್ರ ಜೊತೆನೆ ಜಾಸ್ತಿ ಮಾತಾಡ್ತಿರ್ತಾರೆ, ಅವರೇ ತಗೊಂತಾರೆ. ಅಲ್ಲಿ ಮೋಕ್ಷಿತ ಅವರು ನಾನು ಶಿಶಿರ ತಗೋತೀನಿ ಅಂದ್ರು. ಶಿಶಿರ ಅವ್ರು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟವ್ರೆ ನಮ್ಮ ಐಶ್ವರ್ಯ ಅವ್ರಿಗೆ. ಈ ನಮ್ ಗೋಲ್ಡ್ ಸೀರೀಸ್ ಅವರು ಭವ್ಯ ಅಂದ್ರು. ಕೊನೆಗೆ ಒಂಥರ ಮೋಕ್ಷಿತ ಯಾರೋ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ, ನಾನ್ ಇದ್ದೀನಿ ಕಣಮ್ಮ, ನಿನ್ಗೆ ತಲೆ ಕೆಡ್ಸ್ಕೋಬೇಡ, ನನ್ಗೂ ನಿನ್ಗೂ ಏನೋ ಒಂಥರ ಚುಮ್ಮು ಚುಟ್ಟು ಆಗ್ತಾ ಇದೆ, ಅದನ್ನ ಡೈರೆಕ್ಟ್ ಆಗಿ ಹೇಳ್ಕೊಂತ ಇಲ್ಲ. ಯಾಕಂದ್ರೆ ಭವ್ಯ ಅವ್ರ ಪಕ್ಕದಲ್ಲಿದಾರಲ್ಲ, ಅದಕ್ಕೋಸ್ಕರ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಹೇಳೋ ತರ ಇತ್ತು. ನನಗಂತೂ ತ್ರಿವಿಕ್ರಮ ಮೋಕ್ಷಿತ ಹೆಸರು ತಗೊಂಡಿದ್ದಂತರ ಟರ್ನಿಂಗ್ ಪಾಯಿಂಟ್ ಅದು. ಹಿಂಗಂದ್ರೆ ನೀವು ಡೌನ್ ಹಿಲ್ಸ್ ಅಲ್ಲಿ ಏನಪ್ಪಾ ಕರ್ವ್ ಇರುತ್ತೆ, ಆ ಕರ್ವಲ್ಲಿ ನೀವು ಒಂಥರ ಸ್ಕಿಡ್ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ವೀಲಿಂಗ್ ಮಾಡ್ಕೊಂಡು ಹೋದಂಗಿತ್ತು ಅದ್ರಲ್ಲಿ ಕರ್ವಲ್ಲಿ. ಆತರ ತ್ರಿವಿಕ್ರಮ್ ಅವರು ನಮ್ಮ ಮೋಕ್ಷಿತ ಹೆಸರು ತಗೊಂಡಿದ್ದು. ಒಂಥರ ಕರ್ವಲ್ ವೀಲಿಂಗ್ ಮಾಡ್ಕೊಂಡು ಹೋಗಕ್ಕೆ ಎಷ್ಟು ಕಷ್ಟ ಆಗುತ್ತೋ ಆತರ ಸಡನ್ ಆಗಿ ಸರ್ಪ್ರೈಸ್ ಕೊಟ್ರು ನಮ್ಗೆ ನಮ್ಮ
ತ್ರಿವಿಕ್ರಮ್ ಅವರು. ಏನೋ ನಡೀಲಿ, ಆ ಕಡೆ ಭವ್ಯಗೌಡರದು ನಡೀತಾ ಇದೆ, ಈ ಕಡೆ ಮೋಕ್ಷಿತ ಅವರು ಆ ಮೋಕ್ಷಿತ ಅವ್ರಿಗೆ ತ್ರಿವಿಕ್ರಮ್ ಕಾಂಟ್ರಾಸ್ಟ್ ಆಗ್ತಾ ಇಲ್ಲ. ಬಟ್ ತ್ರಿವಿಕ್ರಮ್ ಅವ್ರಿಗೆ ಒಂದ್ ಸ್ವಲ್ಪ ಒಲವಿದೆ. ಅವ್ರ ಮೊನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರೆ ನನ್ಗೆ ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋ ತರ ಮಾತಾಡ್ಬೇಕು ಅಂತ ಹೇಳಿದ್ರು. ಏನೋ ನಡೀತಾ ಇದೆ ಗುರು. ಒಟ್ನಲ್ಲಿ ಇಲ್ಲಿ ತ್ರಿಕೋನ ಲವ್ ಸ್ಟೋರಿ ಆಗೋ ತರ ಕಾಣಿಸ್ತಾ ಇದೆ. ನನಗೆ ಸುಮ್ನೆ ಅಂದಿದ್ದು. ಏನಾಗುತ್ತೆ ನೋಡೋಣ. ಈ ಬಿಗ್ ಬಾಸ್ ಅಲ್ಲಿ ಯಾರು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಹೊರಗಡೆ ಬಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಕಸ್ಮಾತ್ ಏನೇನೋ ಆದ್ರೂ ಒಳಗಡೆ ಆಗಿ ಹೊರಗಡೆ ಬಂದ್ಬಿಟ್ಟು ಎಷ್ಟೊಂದ್ ಜನದ ಏನೇನೋ ಆಗ್ಬಿಟ್ಟೈತೆ. ನಿಮ್ಗೆ ಅದು ಗೊತ್ತಿರೋ ವಿಷಯನೇ. ಸೊ ನಿನ್ನೆ ಯಾರ್ಯಾರು ಸೇವ್ ಆದ್ರು, ಕೊನೆಗೆ ಎಲಿಮಿನೇಷನ್ ಅಂತ ಬಂದಾಗ ಯಾರ್ಯಾರು ಸೇವ್ ಆಯ್ತು ಅಂದ್ರೆ ಫಸ್ಟ್ ಗೋಲ್ಡ್ ಸುರೇಶ್ ಅವ್ರು ಸೇವ್ ಆದ್ರು. ಈ ವಾರ ಅವ್ರು ಸಖತ್ತಾಗಿ ಆಡಿದ್ದಾರೆ. ಒಂದ್ಸಲ ಸ್ಲಿಪ್ಪರ್ ಶಾಟ್ ಹೊಡೆದಂಗಿತ್ತು. ಮನೆಯವರೆಲ್ಲ ಗೋಲ್ಡ್ ಸುರೇಶ್ ಅಂತ ಇದ್ರು ವಾರದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಅವರೇ ಮನೆಯಲ್ಲಿ ಕೊನೆಗೆ ಉತ್ತಮ ತಗೊಂಡ್ರು. ಸೊ ಜನರು ಕೂಡ ಅಷ್ಟೇ ಔಟ್ ಮಾಡಿರ್ತಾರೆ. ಗೋಲ್ಡ್ ಸುರೇಶ್ ಚೆನ್ನಾಗಿ ಆಡಿರ್ತಾರೆ. ಅದಾದ್ಮೇಲೆ ಧನರಾಜ್ ಅವ್ರಿಗೆ ಧನರಾಜ್ ಅವ್ರಿಗೆ ಸೆಕೆಂಡ್ ಸೇವ್ ಆಗಿದ್ದು. ಮೋಕ್ಷಿತ್ ಅವ್ರಿಗೆ ಒಂಥರ ಕಪಾಳ ಪಟ್ಟಂದು ಹೊಡೆದಂಗಿರುತ್ತೆ. ಮೋಕ್ಷಿತ್ ಅವರು ಇವಾಗ ಅರ್ಥ ಆಗಿದೆ ಅನ್ಸುತ್ತೆ. ನಮ್ಮ ಅಂತೀನಿ, ಇದು ಆ ಗ್ಯಾಂಗ್ ಇದೆಯಲ್ಲ, ಒಂದು 3 ಜನ, ಅದೇ ಅಜ್ಜಿ ಕತೆ ಹೇಳ್ದಂಗೆ ಚೈತ್ರ ಅವರು 3 ಮೊಮ್ಮಕ್ಳು, ಆ ಮೊಮ್ಮಕ್ಕಳಲ್ಲಿ ತಂದಿಕ್ಬಿಟ್ಟು ಹೊರಗಡೆ ಬರ್ತವ್ರೆ ಅಂತ ಅನ್ಸ್ತಾ ಇದೆ. ಒಂಥರ ಅವ್ರವ್ರಿಗೇನೆ ಆಗ್ತಾ ಇಲ್ಲ. ಅಲ್ಲಿ ಆಲ್ರೆಡಿ ಗೊತ್ತಿರೋ ವಿಷಯ ಏನಪ್ಪಾ, ಗೌತಮಿ ಅವರು ಮಂಜು ಅವರು ತುಂಬಾ ಬಾಂಡಿಂಗ್ ಆಗಿದೆ. ಇಲ್ಲಿ ಅವರು ನಾನು ಆ ಕಡೆನು ಈ ಕಡೆನೆಲ್ಲ ಆಟಕೊಂಡು ಲೆಕ್ಕಂಗಿಲ್ಲ ಅನ್ನೋ ತರ ಇರ್ತಾರೆ. ಸೊ ಇವಾಗ ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೆ ಮೊದಲು ಸ್ಟಾರ್ಟಿಂಗ್ ನೀವು ಅಬ್ಸರ್ವ್ ಮಾಡಿದ್ರೆ ಶಿಶಿರ್ ಅವರು ಮೋಕ್ಷಿತ ಅವ್ರ ತುಂಬಾ ಜೊತೆ ಇರ್ತಿದ್ರು. ಯಾವಾಗ ಮೋಕ್ಷಿತ ಗ್ಯಾಂಗ್ ಸೇರಿದಾದ್ಮೇಲೆ ಅವ್ರ ಐಶ್ವರ್ಯ ಜಾಸ್ತಿ ಕ್ಲೋಸ್ ಆದ್ರು. ಸೊ ಮತ್ತೆ ಇವರು ಶಿಶಿರ್ ಹತ್ರನೇ ಹೋಗೋ ತರ ಇದೆ. ಬಿಕಾಸ್ ಮನೆಲ್ಲ ಮಾತಾಡ್ಕೊಂತ ಇದ್ರು. ಶಿಶಿರ್ ಅವರು ಒಂಥರ ಹೆಂಗೆ ಅಂದ್ರೆ, ಏನಪ್ಪಾ, ನಾವೆಲ್ಲರಿಗೂ ಕೈ ಎತ್ಬಿಟ್ಟು ಬನ್ನಿ ನನ್ಗೆ ಯಾರು ಬರ್ತಿರೋ ಬನ್ನಿ, ನಾನು ಎಲ್ಲಾರನು ವೆಲ್ಕಮ್ ಮಾಡ್ತೀನಿ ಅಂತ. ಬಟ್ ಯಾಕೋ ಶಿಶಿರ್ ಅವ್ರು ತುಂಬಾ ಸೇಫ್ ಆಗಿ ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಚೆನ್ನಾಗಿ ಆಡ್ತಿರೋರು ನನಗೆ ಅನ್ಸಿದ್ದು ಈ ವಾರದಲ್ಲಿ ತ್ರಿವಿಕ್ರಮ್ ಅವ್ರು ಆಡಿದ್ರು, ಮತ್ತೆ ಗೋಲ್ಡ್ ಸುರೇಶ್ ಚೆನ್ನಾಗಿ ಆಡಿದ್ರು, ಧನರಾಜ್ ಅವರು ಚೆನ್ನಾಗಿ ಆಡಿದ್ರು. ಮೋಕ್ಷಿತ್ ಅವರು ಅವ್ರ ಆಟ ಚೆನ್ನಾಗಿ ಆಡ್ತಾ ಇದಾರೆ. ಸ್ವಲ್ಪ ವಾಯ್ಸ್ ರೇಸ್ ನ ಕಮ್ಮಿ ಮಾಡ್ಕೊಂಡು ಮನೇಲಿ ಯಾರು ಕಿರಿಕ್ ಮಾಡ್ತಾರಲ್ಲ ಅಂತವ್ರ ಜೊತೆ ವಾಯ್ಸ್ ರೇಸ್ ಮಾಡ್ಬೇಕು. ಅವ್ರು ಮಂಜು ಅವ್ರ ಜೊತೆ ಜಗಳ ಆಡಿದ್ರೆ ಬೇಕಾದ್ರೆ ಅದಕ್ಕೆ ಒಪ್ಕೊಂತೀನಿ. ಅವ್ರ ಜೊತೆ ಒಂದ್ಸಲಿ ವಾಯ್ಸ್ ರೇಸ್ ಮಾಡಿದ್ದಾರೆ, ನಿಯತಾಗಿ ಆಡ್ತಿದ್ದಾರೆ. ಸೊ ಅವ್ರ ಗ್ಯಾಂಗ್ ಇಂದ ಬಿಟ್ಟು ಹೊರಗಡೆ ಬಂದ್ರೆ ಮೋಕ್ಷಿತ್ ಅವರು ತುಂಬಾ ಎಲ್ಲರಿಗೂ ಇಷ್ಟ ಆಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಇವತ್ತು ಇನ್ನು ಎಂಡ್ ಮಾಡಕ್ಕಿಂತ ಮುಂಚೆ ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡ್ಬಿಡೋಣ. ಏನ್ ಆಲ್ರೆಡಿ ಟಾಸ್ಕ್ ಕೊಟ್ಟಿದ್ರು. ಆಬ್ವಿಯಸ್ಲಿ ಶನಿವಾರ ಫುಲ್ ಬ್ಯಾಂಡ್ ಬಜಾ ಪ್ರೋಗ್ರಾಮ್ ಇರುತ್ತೆ. ಸ್ಯಾಟರ್ಡೆ ಬಂದ್ಬಿಟ್ಟು ಅವ್ರನ್ನೆಲ್ಲ ಕಾಂಪ್ರಮೈಸ್ ಮಾಡಿ ಸುದೀಪ್ ಸರ್ ಒಬ್ರು ಮನೇಲಿ ಹೆಲ್ತ್ ಎನ್ವೈರನ್ಮೆಂಟ್ ನ ಇಡಕ್ ಟ್ರೈ ಮಾಡ್ತಾರೆ. ಸೊ ಇವತ್ತು ಟಾಸ್ಕ್ ಗಳಿತ್ತು. ಗೆಸ್ ಮಾಡೋದು ಒಂಥರ ಡ್ರಮ್ಶರ್ ಅಲ್ಲ, ಅದೇನೋ ಹಾಡುಗಳನ್ನ ಗೆಸ್ ಮಾಡ್ಬೇಕಲ್ಲ ಬಾಸು, ಮೀಮ್ ಮಾಡ್ಕೊಂಡು ಇದು ಯಾವ್ದು ಅದು ಅಂದ್ಬಿಟ್ಟು. ಸೊ ಆ ತರದೆಲ್ಲ ಒಂದು ಟಾಸ್ಕ್ ಇದೆ, ಫನ್ ಟಾಸ್ಕ್ ಇದೆ. ಹನುಮಂತ್ ಅವರಂತೂ ಸಕ್ಕದಾಗ ಮಜಾ ಕೊಡ್ತಾ ಇದಾರೆ. ಹಿಂಗ್ ಗೌತಮ್ ಹಿಂಗ್ ಅನ್ಬಿಟ್ಟು ಹಿಂಗ್ ಫಸ್ಟ್ ನೀನ್ ಓದ್ಬಿಟ್ಟು ನೆಟ್ಟಿಗೆ ಹೇಳೋ ಅನ್ನೋ ತರ. ಒಳ್ಳೆಯಲ್ಲಿ ಹನುಮಂತ್ ಅವರು ನಂಗೆ ತುಂಬಾ ಇಷ್ಟ ಆಗ್ತಿದ್ದಾರೆ ಈ ಸೀಸನ್. ಅಷ್ಟು ಮಜಾ ಕೊಡ್ತಾ ಇದಾರೆ ಹಾಡುಗಳನ್ನ ಆಡ್ಕೊಂಡು. ನಿಮ್ಗೂ ಅವ್ರು ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ತಪ್ಪು ಮಾತಾಡಿದ್ರೆ ಶ್ರಮಿಸಿ ಅಂತ ಹೇಳ್ತಾ. ಜಾಸ್ತಿ ಮಾತಾಡಕ್ ಆಗ್ತಿಲ್ಲ, ಸ್ವಲ್ಪ ಹುಷಾರಿಲ್ಲ ಬಾಸು. ಮತ್ತೆ ಸಿಗೋಣ ಇವತ್ತಿನ ಎಪಿಸೋಡ್ ನೋಡಿ ನಾಳೆಗೆ. ಲವ್ ಯು, ಟೇಕ್ ಕೇರ್, ಬಾಯ್.